ಸಮಾಜ ಮತ್ತೆ ಕೆಟ್ಟ ಆಚರಣೆಗಳತ್ತ ಮರಳ್ತಾ ಇದೆಯೇ? ಯುಜಿಸಿಯ ಹೊಸ ರೂಲ್ಸ್ಗೆ ಬ್ರೇಕ್ ಹಾಕಿದ ಸುಪ್ರೀಂ ಕೋರ್ಟ್. ಭಾರೀ ವಿವಾದಕ್ಕೀಡಾಗಿರುವ ಹಾಗೂ ವಿದ್ಯಾರ್ಥಿಗಳಿಂದ ತೀವ್ರ ವಿರೋಧಕ್ಕೆ ಗುರಿಯಾಗಿರುವ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ನ ಹೊಸ ನಿಯಮಗಳಿಗೆ ದೇಶದ ಉನ್ನತ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇಂದು ತಡೆ ನೀಡಿದೆ. ಯುಜಿಸಿ ನೋಟಿಫಿಕೇಶನ್ ಬಗ್ಗೆ ಖಡಕ್ ಮಾತುಗಳನ್ನಾಡಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ದೇಶದಲ್ಲಿ ಸ್ವಾತಂತ್ರ್ಯ ಬಂದ 75 ವರ್ಷಗಳ ನಂತರ ಜಾತಿ ವ್ಯವಸ್ಥೆಯನ್ನು ತೊಡೆದು ಹಾಕಿ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲು ನಡೆದಂತಹ ಎಲ್ಲಾ ಪ್ರಯತ್ನಗಳ ಹೊರತಾಗಿಯೂ ಸಮಾಜವು ಮತ್ತೆ ಹಳೆಯ ಕೆಟ್ಟ ಆಚರಣೆಗಳ ಕಡೆಗೆ ಮರಳುತ್ತಿದೆಯೇ ಅಂತ ಬೇಸರ ಹೊರಹಾಕಿದ್ರು. ಅಲ್ಲದೆ ಭಾರತದ ಏಕತೆ ದೇಶದ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿಫಲಿಸಬೇಕು ಅಂತ ಹೇಳಿದ್ರು. ಯುಜಿಸಿ ನಿಯಮಗಳನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ನ್ಯಾಯಾಲಯ ಕೇಂದ್ರ ಮತ್ತು ಯುಜಿಸಿಗೆ ನೋಟಿಸ್ ನೀಡಿತು. ರ್ಯಾಗಿಂಗ್ ನಲ್ಲಿ ನಡೀತಾ ಇರುವ ಅತ್ಯಂತ ಕೆಟ್ಟ ಸಂಗತಿ ಏನೆಂದರೆ, ದಕ್ಷಿಣ ಮತ್ತು ಈಶಾನ್ಯ ಭಾಗದಿಂದ ಬರುವ ವಿದ್ಯಾರ್ಥಿಗಳು ತಮ್ಮೊಂದಿಗೆ ಅವರ ಸಂಸ್ಕೃತಿ ಮತ್ತು ಇನ್ನಿತರ ವಿಚಾರಧಾರೆಗಳನ್ನ ಹೊತ್ತು ತರುತ್ತಾರೆ. ಈ ವೈವಿಧ್ಯತೆಯ ಅರಿವೇ ಇಲ್ಲದವರು ಅವರ ವಿರುದ್ಧ ಕಾಮೆಂಟ್ ಗಳನ್ನ ಮಾಡ್ತಾರೆ. ಈ ಸಮಯದಲ್ಲಿ ನೀವು ಪ್ರತ್ಯೇಕ ಹಾಸ್ಟೆಲ್ಗಳ ಬಗ್ಗೆ ಮಾತನಾಡುತ್ತೀರಿ. ದೇವರ ದಯೆಯಿಂದ ನಮ್ಮ ಸಮಾಜದಲ್ಲಿಂದು ಅಂತರ್ಜಾತೀಯ ವಿವಾಹಗಳನ್ನ ಹೊಂದಿದ್ದೇವೆ. ನಾವು ಹಾಸ್ಟೆಲ್ಗಳನ್ನ ಸಹ ಹೊಂದಿದ್ದೇವೆ ಮತ್ತು ಅಲ್ಲಿ ಎಲ್ಲರೂ ಒಟ್ಟಾಗಿ ಇರುತ್ತೇವೆ ಎನ್ನುವ ಮೂಲಕ ಯುಜಿಸಿ ಹೊಸ ನಿಯಮಗಳನ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಕಟುವಾಗಿ ಟೀಕಿಸಿದ್ರು. ಅಂದಹಾಗೆ ಕ್ಯಾಂಪಸ್ ನಲ್ಲಿ ನಡೆಯುವ ತಾರತಮ್ಯ ವಿರುದ್ಧ ದಾಖಲಾಗುವ ದೂರುಗಳನ್ನು ವಿಚಾರಣೆ ಮಾಡಲು ಮತ್ತು ಸಮಾನತೆ ಹಾಗೂ ಎಲ್ಲರೂ ಒಳಗೊಳ್ಳುವಿಕೆಯನ್ನ ಉತ್ತೇಜಿಸಲು ದೇಶದ ಎಲ್ಲಾ ಯೂನಿವರ್ಸಿಟಿಗಳು ಮತ್ತು ಕಾಲೇಜುಗಳಲ್ಲಿ ಸಮಾನ ಅವಕಾಶ ಕೇಂದ್ರ ಮತ್ತು ಕ್ಯಾಂಪಸ್ ಮಟ್ಟದ ಸಮಿತಿಯನ್ನ ಸ್ಥಾಪಿಸುವುದು ಕಡ್ಡಾಯ ಅಂತ ಯುಜಿಸಿಯ 2026 ಹೊಸ ನಿಯಮಗಳಲ್ಲಿ ತಿಳಿಸಿದೆ. ಇದನ್ನು ಪ್ರಶ್ನಿಸಿ ದಾಖಲಾಗಿದ್ದ ಸಾಕಷ್ಟು ಅರ್ಜಿಗಳ ವಿಚಾರಣೆಯನ್ನ ನ್ಯಾಯಾಲಯ ಇಂದೇ ನಡೆಸಿತು. ಬಳಿಕ ಆ ಮೇಲಿನಂತೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿತು. ಯುಜಿಸಿಯ ಹೊಸ ನಿಯಮಗಳಲ್ಲಿ ಜನರಲ್ ಕ್ಯಾಟಗರಿಯ ವಿದ್ಯಾರ್ಥಿಗಳನ್ನು ದೂರು ಸಲ್ಲಿಸಲು ಸ್ಪಷ್ಟವಾದ ಕಾರ್ಯವಿಧಾನವಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹೊಸ ನಿಯಮಗಳ ವಿರುದ್ಧ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗಳನ್ನ ನಡೆಸಿದ್ರು. ಯುಜಿಸಿಯ ಹೊಸ ನಿಯಮಗಳಿಂದ ಅಸಮಾನತೆ ಇನ್ನಷ್ಟು ಹೆಚ್ಚಾಗಬಹುದು ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.